ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗಿ ವಿಡಿಯೋನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಹೊಸದೊಂದು ರೆಸಿಪಿನ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅಂದರೆ ಇದು ಹೊಸ ರೆಸಿಪಿ ಏನಲ್ಲ, ಬಟ್ ನನಗಿದು ಹೊಸದು. ಯಾಕೆಂದರೆ ನಾನು ಇತ್ತೀಚೆಗಷ್ಟೇ ಈ ಥರ ಸಾಂಬಾರನ್ನ ಮಾಡ್ತಾ ಇರೋದು. ಪ್ರತಿದಿನ ಮನೇಲಿ ಏನು ಸಾಂಬಾರು ಮಾಡೋದು ಅಂತ ದಿನಾಲೂ ಟೆನ್ಷನ್ ಆಗ್ತಾನೆ ಇರುತ್ತೆ. ಅಂಥವ್ರಿಗೋಸ್ಕರ ನಾನು ಇದನ್ನು ಈಸಿಯಾಗಿರೋವಂಥದ್ದು ಚೆನ್ನಾಗಿರೋವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡೋಣ. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ, ಇದ್ರೆ ಹುಳಿ ಟೊಮೆಟೊ ಕೂಡ ತೊಗೋಬೋದು. 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ಬೇಳೆನ ಬೇಯಕ್ಕೆ ಇಟ್ಕೊಬಿಡ್ತೀನಿ. ಬೇಳೆನ ಬೇಯಕ್ಕೆ ಇಟ್ಕೊಂಡು ಆಮೇಲೆ ಅಲ್ಲಿರೋವಂಥ ಬೇರೆ ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊಬೋದು. ಹಂಗಾಗಿ ನಾನಿಲ್ಲಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಕ್ಕೆ ಇಡ್ತೀನಿ. 1 ರಿಂದ 2 ವಿಷಲ್ ಆದರೆ ಸಾಕಾಗುತ್ತೆ. ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ, ತೀರಾ ಜಾಸ್ತಿ ಹಾಕೋಬೇಡಿ. ಆಮೇಲೆ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಲ್ಲ, ಆವಾಗ ಕಷ್ಟ ಆಗುತ್ತೆ. ಬೇಳೆಗೆ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ವಿಷಲ್ ಆಗಕ್ಕೆ ಇಟ್ಬಿಡೋಣ. ನಾನಿಲ್ಲಿ ಬೇಳೆ ಕೂಗೋಷ್ಟರಲ್ಲಿ ಇಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತ 1 ಸ್ಪೂನಷ್ಟು, 1 ರಿಂದ 1.5 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಸಾಸಿವೆನ 1 ರಿಂದ 1.5 ಸ್ಪೂನಷ್ಟು ಆದರೂ ತೊಗೋಬೋದು ಸಾಸಿವೆನ. 2 ಈಕ್ವಲ್ ಆಗಿ ಏನು ಬೇಡ, ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ಪ್ರೊಸೀಜರ್ ನೋಡೋಣ ಬನ್ನಿ. ಬೇಳೆ ಬೇಯೋಷ್ಟರಲ್ಲಿ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಬಿಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಬೇಗ ಫಸ್ಟೇ ಬೇಳೆನ ಬೇಯಕ್ಕೆ ಇಟ್ಕೋಬೇಕು. ಅದೇ ಟೈಮಲ್ಲಿ ನಾವು ಎಲ್ಲ ತರಕಾರಿ ಏನೇನು ಬೇಕು ಒಗ್ಗರಣೆಗೆಲ್ಲ ಅದನ್ನೆಲ್ಲ ಹೆಚ್ಚಿಟ್ಕೋಬೇಕಾಗತ್ತೆ. ಹಂಗಾಗಿ ಫಸ್ಟೇ ಬೇಳೆ ಬೇಯಕ್ಕೆ ಇಟ್ಕೊಬಿಟ್ರೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಮತ್ತು ಒಂದು ಕಾಲು ಗಂಟೆಗೆಲ್ಲ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ, ಹಿಂಸೆ ಅನಿಸೋದೇ ಇಲ್ಲ. ಏಕೆಂದರೆ ಒಂದು ಕಡೆ ಬೇಳೆನೂ ಬೇಯ್ತಾ ಇರುತ್ತೆ, ಒಂದು ಕಡೆ ತರಕಾರಿ ಎಲ್ಲ ಹೆಚ್ಕೊತಾ ಇರ್ತೀವಿ. ಹಂಗಾಗಿ ನಾನಿಲ್ಲಿ 1 ಕಟ್ ಸೊಪ್ಪು ಮಾತ್ರ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ 2 ಕಟ್ ಬೇಕಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಫುಲ್ ಸಣ್ಣ ಬೇಕು ಅಂತ ಏನಿಲ್ಲ, ಸ್ವಲ್ಪ ದಪ್ಪ ಸೈಜ್ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಇಲ್ಲಿ ವಿಷಲ್ಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಫುಲ್ಲು ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಫಸ್ಟು ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಬೆಳ್ಳುಳ್ಳಿನ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಹಂಗೆ ಉದ್ದ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು. ಬೆಳ್ಳುಳ್ಳಿ ಬೆಂದಾದಮೇಲೆ ನಾನು ಈರುಳ್ಳಿನ ಹಾಕೋತಿದ್ದೀನಿ. ಈರುಳ್ಳಿ ಕೂಡ ಬೆಂದಾಗಿದೆ. ಇವಾಗ ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊ ಚೆನ್ನಾಗಿ ಕಲಿಸ್ಕೊಳ್ಳಂಗೆ ಬೆಂದಮೇಲೆ ಅದಕ್ಕೆ 1 ಸ್ಪೂನಷ್ಟು ನಾನು ಆವಾಗಲೇ ತೋರ್ಸೋದು ಮರ್ತೆ, 1 ಸ್ಪೂನಷ್ಟು ಧನಿಯಾ ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಬೆಂದಾದಮೇಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಬೇಯಿಸ್ಕೋಬೇಕು. ಆಮೇಲೆ ನಾನಿಲ್ಲಿ ಸೊಪ್ಪನ್ನ ಹಾಕಿ, ಕಟ್ ಮಾಡಿರೋಂಥ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ 1-2 ನಿಮಿಷ. ಅದು ನೀರು ಏನೂ ಹಾಕ್ಬಾರ್ದು, ಹಂಗೆ ಬೇಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಷಲ್ ಆಗಿದೆ. ಸ್ವಲ್ಪ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಏಕೆಂತಂದರೆ ನಾವು ಖಾರ ಏನು ರುಬ್ಬೋದಿಲ್ಲ ಅಲ್ವಾ, ಹಾಗಾಗಿ ಬೇಳೆ ಇಲ್ಲೇ ಫುಲ್ಲು ಅದು ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಮಾಡ್ಕೋಬೇಕಲ್ವಾ. ಹಾಗಾಗಿ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ದಪ್ಪಾಗೆ ಮಾಡ್ಕೊಂಡ್ರೂ ನಡೆಯುತ್ತೆ, ಯಾಕೆಂದರೆ ಚೆನ್ನಾಗಿ ಬೆಂದಿರುತ್ತಲ್ಲ ಬೇಳೆ. ಹಿಂಗೆ ಅಂದ ತಕ್ಷಣ ಹಂಗೆ ಸ್ಮ್ಯಾಶ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಅಲ್ಲಿ ಸೊಪ್ಪನ್ನ ಬೇಕಿಟ್ಟಿರ್ತೀವಲ್ವ, ಅದನ್ನು ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಇದು ರೆಡಿ ಆಗಿರುತ್ತೆ ಇವಾಗ. ಈಗ ನೆಕ್ಸ್ಟ್ ಇಲ್ಲಿ ಸೊಪ್ಪು ಏನಾಗಿದೆ ನೋಡೋಣ ಬನ್ನಿ. ಸೊಪ್ಪು ಆಲ್ರೆಡಿ ಸ್ವಲ್ಪ ಬೆಂದಿದೆ, ಅದಕ್ಕೆ ನೀರೇನು ಹಾಕಬಾರ್ದು, ಹಂಗೆ ಬೇಯಿಸ್ಬೇಕು. ಹಂಗೆ ಒಂದು 2-3 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಇದು. ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ನೀರೆಲ್ಲ ಬಿಡ್ಕೊಂಡು ಅದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಆ ಬೇಳೆನ ಏನು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದರೊಳಗಡೆ ಅದನ್ನು ಮಿಕ್ಸ್ ಹೊಡ್ಕೊಂಡು, ಬೇಕು ಅಂತಂದರೆ ಗಟ್ಟಿ ಆಗುತ್ತೆ ಅದು, ಆಮೇಲೆ ಗಟ್ಟಿ ಆಗುತ್ತೆ. ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಉಪ್ಪು ಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ಳಿ.
ಚೆನ್ನಾಗಿ ಕುದಿಸಿ, ಅದು ಚೆನ್ನಾಗಿ ಕುದ್ರೇ ಟೇಸ್ಟ್ ಚೆನ್ನಾಗಿ ಬರೋ ಸಾಂಬಾರು. ಆ ಬಿಳಿ ನೊರೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಕುದಿಸಿ. ನೋಡಿ ಇವಾಗ ರೆಡಿಯಾಗಿದೆ ಸಾಂಬಾರು. ಟೇಸ್ಟ್ ಬೇಕು ಅಂತಂದರೆ ಟೇಸ್ಟ್ ಮಾಡ್ಕೊಳ್ಳಿ. ಸಪ್ಪೆ ಏನಾದರೂ ಆಯಿತು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು. ನೋಡಿ ನನ್ನ ಸಾಂಬಾರು ಈ ರೀತಿ ರೆಡಿ ಇದೆ. ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.